ಧನುರ್ರಾಶಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ, ವೈದ್ಯರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು, ಶುಭ ಇರುವಂತಹ ದಿವಸ ಇದು ಅಂತ ಹೇಳಬೇಕು. ಸಹೋದರ ವರ್ಗದ ಜೊತೆಯಲ್ಲಿ ಜಗಳವನ್ನು ಮಾಡೋದರಿಂದ ತುಂಬ ಬೇಸರವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬ ಬೇಸರಕ್ಕೆ, ಒಂದು ರೀತಿಯಲ್ಲಿ ಮನೋವೇದನೆಗೆ, ನೋವಿಗೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಮಾನಸಿಕವಾದಂತಹ ಕಿರಿಕಿರಿ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಾಗೆ ಅನುಮಾನಾಸ್ಪದವಾದಂತಹ ಯಾವ ವಿಷಯದಲ್ಲೂ ಕೂಡ ನೀವು ಭಾಗಿಗಳಾಗಬೇಡಿ. ಜೊತೆಗೆ ಸಮಾಜದಲ್ಲೂ ಕೂಡ ಅನುಮಾನಾಸ್ಪದವಾಗಿ ನೀವು ನಡ್ಕೊಳ್ಬಾರ್ದು. ನಿಮ್ಮ ಬಗ್ಗೆನೂ ಯಾವ ಅನುಮಾನವೂ ಬರೋದಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಅರ್ಥ. ದೂರದ ಬಂಧುಗಳಿಂದ ಬರ್ತಕ್ಕಂತಹ ಅಶುಭವಾದಂತಹ ವಾರ್ತೆ ನಿಮ್ಮ ನೋವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ತತ್ಕ್ಷಣದಲ್ಲಿ ಅದು ರದ್ದಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಮೂಲವಾಗಿ ಯಾವುದೋ ಅದನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಣದ ವಿಚಾರ ಎಲ್ಲವನ್ನ ಮರೆಸಿಬಿಡುತ್ತೆ. ದುಡ್ಡಿನಿಂದೆ ಹೋಗ್ತೀನಿ ಅಂತಂದರೆ ಆಗ ಮನುಷ್ಯತ್ವವಾಗಲಿ ಅಥವಾ ನಮ್ಮ ಸ್ಥಾನಮಾನಗಳಾಗಲಿ, ಮಾನ ಮರ್ಯಾದೆಗಳಾಗಲಿ, ಗೌರವವಾಗಲಿ ಯಾವುದೂ ಕೂಡ ಲೆಕ್ಕಕ್ಕೆ ಬರದೇ ಇರುವಾಗತ್ತೆ. ಆಯಸ್ಸಿನ ಬಗ್ಗೆ ವಿಚಾರ ಮಾಡ್ತೀರಿ, ಆದರೆ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ನನಗೇನೋ ಆಪತ್ತು ಗಂಡಾಂತರ ಕಾದಿದೆ ಅನ್ನುವಂತಹ ಒಂದು ಮನಸ್ಸಿನ ಹೆದರಿಕೆ, ಭಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಮಾಡಿದರೆ ಮಾತ್ರ ನೆಮ್ಮದಿ ಸಿಕ್ಕಬಹುದು ಅಷ್ಟೇ ಹೊರತು, ಇಲ್ಲದೇ ಇದ್ದರೆ ಯಾರ ಸಮಾಧಾನ ಹೇಳಿದರೂ ಕೂಡ ನಿಮಗೆ ಸಮಾಧಾನ ಆಗದೇ ಇರತಕ್ಕಂಥದ್ದೇ. ಗುಪ್ತ ರೋಗ ನಿಮ್ಮನ್ನು ಕಾಡಬಹುದು. ಯಾವುದೋ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಕಾಯಿಲೆ ನಿಮಗೆ ತೊಂದರೆಯನ್ನು ಕೊಡಬಹುದು ಅಂತ ಅರ್ಥ. ಹಿರಿಯರ ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂಥವರ ಬೇಸರಕ್ಕೆ ನೀವು ಕಾರಣವಾಗ್ತೀರಿ. ನೀವು ನಡ್ಕೊಳ್ತಕ್ಕಂತಹ ರೀತಿ, ಆಡುವಂತಹ ಮಾತು ನಯವಂಚಕರೇನೋ ಅಂತ ಹೇಳಿ ಅನ್ನಿಸುವ ಹಾಗೆ ಆಗಿಬಿಡುತ್ತೆ. ದೊಡ್ಡವರು ಅದನ್ನು ನಂಬೋದಿಲ್ಲ, ಗುರುಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಅದನ್ನು ನಂಬದೇ ಇರೋ ಹಾಗೆ ನೀವು ಮಾಡ್ಕೊಳ್ತೀರಿ. ಕುಟುಂಬದ ಕಲಹ ಮಾನಸಿಕವಾದಂತಹ ಖಿನ್ನತೆಗೆ ಕಾರಣವಾಗುತ್ತೆ. ಡಿಪ್ರೆಷನ್ಗೆ ಹೋಗೋದಕ್ಕೆ ಮನೆಯ ಜಗಳವೇ ಕಾರಣ, ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳೇ ಕಾರಣ ಅನ್ನುವಂಥದ್ದಾಗತ್ತೆ. ಉಗ್ರ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಈ ದಿವಸ ನೀವು ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಕೂಡ ಒಂದಲ್ಲ ಒಂದು ತಪ್ಪುಗಳು ನಿಮ್ಮಿಂದನೇ ಆಗುತ್ತೆ. ಅದು ಸ್ವಯಂಕೃತ ಅಪರಾಧ. ಆ ಅಪರಾಧಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಆದಷ್ಟು ಕಡಿವಾಣವನ್ನು ಹಾಕಿ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಸರಿ ತಪ್ಪುಗಳ ಬಗ್ಗೆ ವಿವೇಚನೆಯನ್ನು ಮಾಡಿ ಅನ್ನುವಂಥದ್ದೆಲ್ಲ ನಿಮಗೆ ಸಲಹೆ. ಕೋಪ ಮತ್ತು ಅಸಹನೆ ಇದೆರಡೂ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವಾಗ ನಾವು ಅಂದ್ಕೊಂಡಿದ್ದ ಕೆಲಸ ಆಗೋದಿಲ್ಲ, ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ನಾವು ತಗೊಳ್ಳುವಂತಹ ನಿರ್ಧಾರಗಳು, ಮಾಡುವಂತಹ ಕೃತಿಗಳು ಬೇರೆ ಬೇರೆ ಆಗಿರುತ್ತೆ. ಯಥಾ ಪ್ರಕಾರ ಮತ್ತೆ ನಾವು ಮಾಡಿದಂತಹ ತಪ್ಪಿನಿಂದ ನಮಗೇ ತೊಂದರೆ ಆಗುವಂಥದ್ದಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಕಾಲು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಗಮನಿಸಬೇಕು. ಸಹೋದರರ ಜೊತೆ ಜಗಳ ಇದ್ದರೆ ಅಥವಾ ಮನಸ್ತಾಪ ಇದ್ದರೆ, ದ್ವೇಷ ಇದ್ದರೆ ಇವತ್ತು ಅದನ್ನು ರಾಜಿ ಮಾಡಿಕೊಳ್ಳುವಂಥದ್ದು ಅಥವಾ ನೀವೇ ಸೋತುವರನ್ನ ಮಾತಾಡಿಸಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅನ್ನುವಂಥದ್ದು ಸಲಹೆ. ಹಣದ ವಿಚಾರ ಅಥವಾ ಸಾಲದ ವಿಚಾರ ಬಂದಾಗ ಈಗ ನೀವೇನಾದರೂ ಮಾತುಕತೆಯನ್ನು ನಡೆಸಬಹುದು. ಅದಕ್ಕೆ ಸರಿಯಾದಂತಹ ಸಮಯವನ್ನು, ಸೂಕ್ತವಾದಂತಹ ರೀತಿಯ ಮಾರ್ಗವನ್ನು ಅನುಸರಿಸಬಹುದು ಅಂತ ಅರ್ಥ. ಶನೈಶ್ಚರ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಅಸಮಾಧಾನ, ಒತ್ತಡ ಇವೆಲ್ಲವೂ ಕೂಡ ನಿಮ್ಮ ಸಿಟ್ಟನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಯಾವ ವಿಷಯವನ್ನು ಸಮಾಧಾನಕರವಾಗಿ ನೀವು ನೋಡಬೇಕೋ ಅಲ್ಲಿ ಸಮಾಧಾನ ಸಿಕ್ಕೋದಿಲ್ಲ. ಯಾವ ಕೆಲಸವನ್ನು ಒತ್ತಡರಹಿತವಾಗಿ ಮಾಡಬೇಕೋ ಅಲ್ಲಿ ಅದು ನಿಮಗೆ ಅವಕಾಶ ಕೊಡೋದಿಲ್ಲ. ಹೀಗಿದ್ದಾಗ ಇದರ ಜೊತೆಯಲ್ಲಿ ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಮತ್ತು ಗುರುಗಳಲ್ಲಿ ಅಚಲವಾದಂತಹ ಭಕ್ತಿಯನ್ನು ಇಟ್ಕೊಳ್ಳಿ. ನೀವು ಯಾವುದೂ ಮನೆ ದೇವರಾಗಿ ಪೂಜೆಯನ್ನು ಮಾಡ್ತಾ ಇದ್ದೀರೋ ಮತ್ತು ಯಾರನ್ನು ಗುರು ಸ್ಥಾನದಲ್ಲಿಟ್ಟು ಗುರುವಾಗಿ ನಂಬಿದ್ದೀರೋ ಅವರ ಬಗ್ಗೆ ಅಚಲವಾದಂತಹ ಭಕ್ತಿ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ಮಾದರಿಯಾಗಬೇಕಾದಂತಹ ನೀವು ಕಾರಣಾಂತರದಿಂದ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಇದು ನಿಮಗೆ ಅವಮಾನವೂ ಹೌದು, ನಿಮಗೆ ಶೋಭೆಯನ್ನು ತರ್ತಕ್ಕಂಥದ್ದಲ್ಲ. ದಿನನಿತ್ಯದ ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ.
ಅದಕ್ಕೆ ಅನುಗುಣವಾಗಿ ನೀವು ಹೊಂದಿಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಕೇವಲ ವ್ಯಾವಹಾರಿಕವಾಗಿ ಚಿಂತನೆ ಮಾಡುವುದನ್ನು ಬಿಟ್ಟು ವೈಚಾರಿಕತೆಯಿಂದ ಚಿಂತನೆಯನ್ನು ನಡೆಸಿ. ದುಡ್ಡು ಕಾಸು ಎಲ್ಲ ವಿಚಾರದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ. ಮನುಷ್ಯತ್ವ ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಅವಲಂಬಿತವಾದಂತಹ ಕೆಲವು ಕೆಲಸಗಳಿಗೆ ಹಿನ್ನಡೆಯಾಗುವಂಥದ್ದು. ಯಾವ ಕೆಲಸವನ್ನು ನೀವು ಅವಲಂಬಿಸ್ಕೊಂಡಿರ್ತೀರೋ ಅದರಿಂದನೇ ಏನೋ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂಥ ಕೆಲಸಗಳು ಆಗದೇ ಇರುವಂಥದ್ದಾಗುತ್ತೆ. ಕಾಯಕವೇ ನಿಮ್ಮ ಧ್ಯೇಯ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಕೆಲಸ ಏನು ಮಾಡ್ತೀರಿ ಆ ಕೆಲಸದಿಂದಲೇ ಎಲ್ಲವೂ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅದು ಬರಬೇಕಾದಂಥದ್ದಾಗತ್ತೆ. ಅನಾಥಾಲಯಗಳಿಗೆ, ಅಗತ್ಯ ಇರತಕ್ಕಂಥವರಿಗೆ, ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ.